ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಭಾಳ ದಿನ ಆಯ್ತು ಬ್ಲಾಗ್ ಮಾಡೇ ಇಲ್ಲರಿ, ಯಾಕಂದ್ರೆ ಆರಾಮಿಲ್ಲಾಗಿದ್ರಿ, ಹಿಂಗಾಗಿ ಮಾಡೇ ಇಲ್ಲಾಗಿನ್ರಿ. ಬ್ಯಾಕ್ ಟು ರೂಟೀನ್ ತನ ಹೋದ್ರಿ. ಇವತ್ತು ರೂಟೀನ್ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಅಂದರೆ ಏನು ರೀ, ಮುಂಜಾನೆದು ಏನು ಶೂಟ್ ಮಾಡಿಲ್ರಿ, ಸಾರಿ. ಈಗ ಏನಾರೇ ಮಾಡ್ಬೇಕಂತಂದು ಅಂದ್ರೆ ಕೆಲಸ ಐತ್ರಿ, ಈಗ ಏನು ರೀ ನಾನು ಅದನ್ನಷ್ಟು ಮಾಡ್ಬೇಕಂತಂದು ಈಗ ಸ್ಟಾರ್ಟ್ ಮಾಡಿ ನೋಡ್ರಿ ಬ್ಲಾಗ. ಬರೀ ಪಾವ್ ಭಾಜಿ ಮಾಡ್ಕೊತಿದ್ದೇನೆ ರೀ. ಅರ್ಧಂಬರ್ಧ ಪ್ರಿಪ್ರೇಷನ್ ಆಗೈತೆ ರೀ, ಇನ್ನೂ ಅರ್ಧಂಬರ್ಧ ಐತ್ರಿ. ನೆನಪಾತ್ರಿ ಶೂಟ್ ಮಾಡ್ಬೇಕಂತಂದು, ಹಾಗಾಗಿ ಈಗ ಶೂಟ್ ಮಾಡತ್ತೀನಿ ನೋಡ್ರಿ. ಬರ್ರಿ. ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳತ್ತೀನಿ ರೀ. ಸಾರಿ ರೀ, ಲಾಂಗ್ ಬ್ರೇಕ್ ತೊಗೊಂಡಿನಿ ರೀ, ಯಾಕಂದ್ರೆ ಆರಾಮ ತಪ್ಪಿದ್ರಿ ಅಷ್ಟೇ. ಹಾಗಾಗಿ ಏನೂ ವಿಡಿಯೋ ಶೂಟ್ ಮಾಡೋಕ್ಕೂ ಆಗಲಿಲ್ಲ ರೀ. ಆಮೇಲೆ ಮೇನ್ ಅಂದ್ರೆ ನನಗೇನು ಕೆಲಸ ಮಾಡೋಕ್ಕನ ಆಗಲಾಗೈತೆ ರೀ. ಆ ಪರಿ ಆರಾಮ ಐತ್ರಿ, ವೀಕ್ ಆಗೀನಿ ರೀ ನಾ. ಹಿಂಗಾಗಿ ಏನೂ ಮಾಡೋಕ್ಕಾಗಲ್ದಕ್ಕಾಗಿ ನಾ ಏನೂ ಶೂಟು ಮಾಡಿಲ್ಲ ರೀ. ಆಮೇಲೆ ವಿಡಿಯೋನ ಏನೂ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ರೀ. ನನಗೆ ಬೇರೆ ಏನೂ ಇನ್ಫಾರ್ಮೇಷನ್ ಕೊಡೋಕ್ಕಾಗಲಿಲ್ಲ ರೀ. ಹಿಂಗಾಗಿ ಈಗ ಸ್ಟಾರ್ಟ್ ಮಾಡೀನಿ ರೀ. ಇಲ್ಲಿ ಮುಂದೆ ಕಂಟಿನ್ಯೂ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕಬೇಕಂತಂದು ನಾ ಟ್ರೈ ಮಾಡತ್ತೀನಿ ರೀ. ನೋಡೋಣ ಎಷ್ಟು ಹಾಕತ್ತೆ ಅಷ್ಟು ಇದು ಮಾಡ್ತೀನಿ ರೀ. ಅಂದರೆ ಇನ್ನೂ ಪೂರ್ತಿ ರಿಕವರ್ ಆಗಿಲ್ಲ ರೀ, ಅಷ್ಟೊಂದು ಹೇಳ್ಕೊಳಂಗೇನ ರೀ. ಯಾಕಂದ್ರೆ ಇನ್ನೂ ಒಂದು ಚೂರು ಐತೆ ರೀ, ಹಂಗೆ ವೀಕ್ನೆಸ್ ಅನ್ಸತ್ತೈತೆ ರೀ. ಇನ್ನೂ ಪೂರ್ತಿ ಏನು ಕ್ಲಿಯರ್ ಆಗೈತೆ ಅನ್ಸ್ವಾತೈತೆ ರೀ. ಏನಾರೇ ಒಂದು ಸ್ವಲ್ಪ ಮಾಡಿಬಿಡ್ದನ ಸುಸ್ತಾಗತ್ತೈತೆ ರೀ. ಆಮೇಲೆ ಕೆಲಸ ಹಿಂಗೆ ಒಲ್ಲೆ ಅನ್ಸತ್ತೈತೆ ರೀ, ಆ ರೀತಿ ಇದನ್ನ ಅನ್ಸತ್ತೈತೆ ರೀ. ಹಿಂಗಾಗಿ ಜಾಸ್ತಿ ಏನು ಇದನ್ನ ಮಾಡಿಲ್ಲ ರೀ. ನಾ ಈ ವಿಡಿಯೋ ತ್ರೂ ಶೇರ್ ಕೂತಿಲ್ಲ ರೀ. ಈ ವಿಡಿಯೋ ಎರಡು ಮೂರು ದಿನದ ಹಿಂಗೆ ಶೂಟ್ ಮಾಡಿದ್ದೈತೆ ರೀ. ಅಂದ್ರೆ ಇದು ಮಾಡತ್ತೀನಿ, ಇದು ಫಸ್ಟ್ನೇ ದಿನ ಸಾಯಂಕಾಲದ ಶೂಟ್ ಮಾಡಿದ್ದೈತೆ ರೀ. ಆಮೇಲೆ ಇದಾದ ನಂತರ ನಾ ವಿಡಿಯೋ ಶೂಟ್ ಮಾಡಿಲ್ಲ, ಅದು 2 ದಿನ ಬಿಟ್ಟು ಆಮೇಲೆ ಮತ್ತೆ ಶೂಟ್ ಮಾಡೀನಿ ರೀ. ಯಾಕಂದ್ರೆ ನನಗೆ ಮಾಡೋಕೆ ಆಗಲಿಲ್ಲ ರೀ. ಅದು ಹಿಂಗೆ ಮಡ್ಸ್ಕೊಂಡು ಮಕ್ಕೋದನ ಆಗತ್ತೈತೆ ರೀ ಬರೀ. ಹಂಗಾಗಿ ವೀಕ್ನೆಸ್ ನಾನು ಏನೂ ಮಾಡೋಕ್ಕನ ಮನಸ್ಸಿಲ್ಲಾಗಿತ್ತು ನೋಡ್ರಿ. ಮನುಷ್ಯ ನೋಡ್ರಿ, ಎಲ್ಲ ಹೆಲ್ದಿ ಇದ್ರೆ ಆರಾಮಿದ್ರೆ ಎಲ್ಲ ನೋಡ್ರಿ. ಆರಾಮಿದ್ರೆ ಮನುಷ್ಯ ಏನು ಮಾಡಲಿ ಏನು ಬಿಡಲಿ ಅನಿಸುತ್ತೆ ರೀ. ಅದು ಏನಾರು ಒಂಚೂರು ಆರಾಮ ತಪ್ಪಿತ್ತಂದ್ರೆ ರೀ, ಕೆಲಸ ಎದಕ್ಕಾರೆ ಅದಾವು, ಎದಕ್ಕಾರೆ ಇದನ್ನ ಹಾಕತ್ತೇನೋ ಅನ್ಸುತ್ತೆ ರೀ. ಆ ಪರಿ ಆಗಿತ್ತು ನನಗೂ ರೀ. ಆಮೇಲೆ ಇಲ್ಲಿ ಮುಂದೆ ಒಂದಿನ ಒಂದಿನ ವಿಡಿಯೋ ಹಾಕ್ಬೇಕಂತ ಟ್ರೈ ಮಾಡತ್ತೀನಿ ರೀ. ನೋಡೋಣ ಎಷ್ಟು ಹಾಕತ್ತೆ ಅಷ್ಟು ನಾ ಬೆಸ್ಟ್ ಕೊಡೋಕೆ ಟ್ರೈ ಮಾಡ್ತೀನಿ ರೀ. ಈಗ ಸಾಯಂಕಾಲದಾಗ ಏನೂ ಇದನ್ನ ಮಾಡ್ಲಾಗಿನ ನಾನು ಏನು ಮಾಡೀನಿ ರೀ, ಹುಡುಗರು ಅನ್ನತ್ತಿದ್ದು ಏನೂ ಮಾಡೇ ಇಲ್ಲ ಮಮ್ಮಿ ಭಾಳ ದಿನ ಆತು, ಏನು ರೀ ಮಾಡ್ತೆ ನಾನು ಪಾವ್ ಭಾಜಿ ಮಾಡ್ಬೇಕಂತಂದು ನೋಡ್ರಿ. ಆ ಕಡೆ ಎಲ್ಲ ಫಸ್ಟಿಗೆ ರೆಡಿ ಮಾಡ್ಕೊಂಡು ಕುಕ್ಕರ್ ಹಚ್ಚೀನಿ ರೀ ಇದನ್ನ ಮಾಡೋಕೆ. ಈ ಕಡೆ ಸ್ವಲ್ಪ ಅದು ಭಾಳ ಹೊಲಸಾಗಿದ್ದು ನಾನು ಅದನ್ನ ಸ್ವಚ್ಛ ಮಾಡಿ ಅವಷ್ಟು ಬಾಂಡೆ ಡಬ್ಬ ಹಾಕತ್ತೀನಿ ರೀ. ಈ ವಿಡಿಯೋ ನೋಡಿರಿ, ಈಗ ಅದಾದ 2 ದಿನಕ್ಕೆ ಮತ್ತೆ ಶೂಟ್ ಮಾಡೀನಿ ರೀ. ಯಾಕಂದ್ರೆ ಅದು ನಡುವೆ ನಂಗೆ ಶೂಟ್ ಮಾಡೋಕ್ಕನ ಆಗಲಿಲ್ಲ ರೀ. ಕಾಯಿಪಲ್ಲೆ ಎಲ್ಲ ಖಾಲಿ ಆಗೈತೆ ರೀ. ಹಿಂಗಾಗಿ ಏನು ಮಾಡೀನಿ ರೀ, ಫಸ್ಟ್ಗೆ ಕಾಯಿಪಲ್ಲೆ ತೊಗೊಂಬಂದಿನಿ, ಅದನ್ನೆಲ್ಲ ತೊಳೆದು ಸ್ವಚ್ಛಂಗೆ ಎಲ್ಲ ನೀರು ಆರೋಂಗೆ ಬಿಡ್ಬೇಕಂತಂದು ಫಸ್ಟಿಗೆಲ್ಲ ತೊಳೆದಿಡತ್ತೀನಿ ನೋಡಿರಿ. ಇದನ್ನೆಲ್ಲ ಮನೇನ ಕೆಲಸ ಎಷ್ಟು ಮಾಡ್ರೂ ಕಮ್ಮಿನೇ ಐತೆ ರೀ. ಆದ್ರೆ ಏನಿಲ್ಲ ರೀ, ಆರಾಮ ತಪ್ಪ ಅನ್ನೋ ಹತ್ರ ಏನಾಗಿರ್ತೈತೆ ರೀ, ಒಲ್ಲೆ ಅನ್ಸತ್ತೆ ರೀ, ಅದಕ್ಕರೇಪ್ಪ ಕೆಲಸ ಇರ್ತದೆ ಅನಿಸ್ತದೆ ರೀ. ಆ ಪರಿ ಆಗೈತೆ ರೀ. ಹಿಂಗಾಗಿ ಕೆಲಸರೇ ಐತೆ ರೀ, ಮಾಡ್ರೆ ಭಾಳ ಕೆಲಸ ಐತೆ ರೀ. ಹೊಲಿಗೆ ಸ್ಟಿಚಿಂಗ್ದು ಪಿಕೋ ಫಾಲ್ದು ಸಾಡಿ ಬಂದಾಗ ಹೊಲಿಗೂ ಅದಾವೆ ರೀ ಜಾಸ್ತಿ ರೀ. ಆದ್ರೆ ನನಗೆ ಆರಾಮಿಲ್ಕಾಗಿ ಹಿಂಗಾಗಿ ನಾನು ಏನು ಆ ಕಡೆ ನೋಡೇ ಇಲ್ಲಾಗಿನಿ ರೀ. ಮನೆ ಕೆಲಸನ ಮಾಡೋದು ನನಗೆ ಅದು ಸುಸ್ತು ಅನ್ಸುತ್ತೆ, ರಗಡ ಆಗತ್ತೆ ರೀ. ಆಮೇಲೆ ಸ್ಟಿಚ್ ಅಂದರು ಅಂತೂ ನೋಡಿ ಆ ಕಡೆ ಹನಿಕಾಯ್ಕಿ ನೋಡೇ ಇಲ್ಲ ನಾ ರೀ. ಈ ರೀತಿ ಆಗೈತೆ ರೀ. ಹಿಂಗಾಗಿ ಈಗ ಕವರ್ ಆಗೇನು ರೀ ಅಂದರೂ ಸ್ವಲ್ಪ ಮಟ್ಟಿಗೆ. ಈಗ ಟ್ರೈ ಮಾಡ್ಬೇಕಂತಂದು ಐತೆ ರೀ. ನೋಡೋಣ ಎಲ್ಲಿ ಹತ್ತತ್ತೆ ರೀ. ಈಗ ಕಾಯಿಪಲ್ಲೆ ತಂದಿನಿ ನೋಡ್ರಿ, ಅದನ್ನೆಲ್ಲ ತೊಳೆದು ಇಟ್ಟು ಸ್ವಚ್ಛಂಗೆ ಇದು ಮಾಡ್ದೇನೆ ರೀ. ಇವು ನೋಡಿರಿ ಬೀಟ್ರೂಟ ಎಷ್ಟು ದೊಡ್ಡ ಅದಾವೆ ರೀ. ಆಮೇಲೆ ಚಲೋನೂ ಇದ್ದರು ಈಗ, ಅಂದ್ರೆ ಟೇಸ್ಟು ಚಲೋ ಐತೆ ರೀ. ಆಮೇಲೆ ಕಲರು ಚಲೋ ಇದ್ದು ಮಾತ್ರ ರೀ. ಏನು ಹಾಕತ್ರಿ, ದೂಸದು ಇರ್ತದ್ರಲ್ಲ ರೀ. ಆಮೇಲೆ ಇದ್ರೋಗೋದಕ್ಕೂ ಇದು ಮಾಡ್ಯಾರ. ನಾನು ಏನು ಮಾಡ್ತೀನಿ ರೀ, ಒಮ್ಮೆ ತೊಳೆದಿಟ್ರೆ ಏನು ಹಾಕತ್ರಿ ಮಾಡೋತ್ನಾಗ ಈಸಿ ಅನ್ಸುತ್ತೆ. ನಾನು ಏನು ಮಾಡ್ತೀನಿ ರೀ, ಫಸ್ಟಿಗೆ ಎಲ್ಲ ತಂದ ನಂತರ ಮಾರ್ಕೆಟ್ನಿಂದ ತೊಳೆದಿಡ್ಬೇಕಂತಂದೆಲ್ಲ ಸ್ವಚ್ಛ ಮಾಡಿ ಇಡತ್ತೀನಿ ನೋಡಿರಿ.
ಇದು ಕರಿಬೇವು ತೊಳೆದಿಟ್ಟೀನಿ ರೀ. ಈಗ ನೋಡಿರಿ ಕಾಯಿಪಲ್ಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ತೊಳೆದಿಟ್ಟಿರ್ತೀನಿ ರೀ. ಏನಾಕತ್ತಂದ್ರೆ ರೀ ತಪ್ಪಲು ಪಲ್ಯ ಬಿಟ್ಟಿರ್ತೀನಿ ರೀ, ತೊಳೆಯಂಗಿಲ್ಲ ತಪ್ಪಲು ಪಲ್ಯ ರೀ. ಇದೇನು ಕಾಯಿಪಲ್ಲೆ ಏನು ಇರ್ತೈತಲ್ಲ ಇದಷ್ಟು ತೊಳೆದಿಟ್ಟಿರ್ತೀನಿ, ಯಾಕಂದ್ರೆ ಇದು ನೀರು ಆರ್ತೈತೆ ರೀ ನೋಡಿ. ಹಿಂಗಾಗಿ ಇದನ್ನಷ್ಟು ತೊಳೆದಿಟ್ಟಿರ್ತೀನಿ ರೀ. ಅದನ್ನೇನು ತೊಳೆದಿಟ್ಕೊಂಗಿಲ್ಲ ರೀ. ಅಂದ್ರೆ ಅದು ತೊಳಿತಂದ್ರೆ ಲಗೇಜನ ಕೊಳಿತೈತೆ ನೋಡ್ರಿ, ಅದು ತಡೆಯಂಗಿಲ್ಲ ರೀ ಭಾಳ ದಿನ. ಅದಕ್ಕೆ ಅದನ್ನೇನು ಅಷ್ಟೇನು ತೊಳೆದಿಟ್ಟೋಕೋದು ಹೋಗಂಗಿಲ್ಲ ರೀ. ಅದಾದ ನಂತರ ನೋಡಿರಿ ಈಗ ಚೂಡ ಮಾಡ್ಬೇಕಂತಂದು ಇದನ್ನ ಮಾಡತ್ತೀನಿ ರೀ. ಕಾಯಿಪಲ್ಲೆ ಅನ್ಕಸನ ಅದೆಲ್ಲ ನೀರು ಆರಿಸ್ತವನ ಆತಂದು ಚೂಡ ಮಾಡ್ಬೇಕಂತಂದು ಎಲ್ಲ ಸಜ್ಜು ಮಾಡ್ಕೊತೀನಿ ರೀ. ಇಲ್ಲಿ ನೋಡ್ರಿ ಮೆತ್ತಗಾಗಿದ್ದು ಹೊತ್ನಟ್ಟು ಬೆಚ್ಚಗೆ ಮಾಡ್ಕೊಂಡು ಚುರುಮುರಿ ನೋಡಿ. ಆಮೇಲೆ ಬಾಯಿನೂ ಹೊಲಸಾಗೈತೆ ರೀ, ಏನು ತಿಂದ್ರೂ ರುಚಿ ಹತ್ತಲಾಗೈತೆ ರೀ. ಹಿಂಗಾಗಿ ಚೂಡ ಮಾಡ್ಕೋಬೇಕಂತಂದು ಮಾಡತ್ತೀನಿ ರೀ. ಬರ್ರಿ ಚೂಡ ತಿನ್ನಕ. ಚೂಡ ತಯಾರದಾವ ನೋಡ್ರಿ. ಆರಾಮ್ ತಪ್ಪಿ ಬಾಯಿ ಹೊಲಸಾಗಿ ಏನೋ ಚಲೋ ರುಚಿ ಹತ್ತಲಾಗೈತೆ ರೀ. ಈಗ ಬರ್ರಿ ಚೂಡ ತಿನ್ನಕ್ಕೆ. ಅದೆಲ್ಲ ಆದಂತ ನೋಡ್ರಿ ಕಾಯಿಪಲ್ಲೆ ಏನು ತಾರಕ್ಕೆ ಹಚ್ಚತೇನೆ ರೀ. ತರೋದು ಒಂದು ಥರ ಇದನ್ನಾದ್ರೆ ಕಾಯಿಪಲ್ಯದ ಅದನ್ನೆಲ್ಲ ತಾರಕ್ಕೆ ಹಚ್ಚೋದು ಒಂದು ರೀತಿ ಇದನ್ನ ಅನ್ಬೋದು ರೀ. ಫ್ರಿಜ್ನು ಹೊಲಸಾಗಿತ್ತು ಭಾಳ ರೀ. ಅದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡಿನಿ ರೀ. ಹಿಂಗಾಗಿ ಎಲ್ಲ ಇಂತ ತಾರಕ್ಕೆ ಹಚ್ಚತೇನೆ ನೋಡಿರಿ. ಟೊಮ್ಯಾಟೊ ಹಸಿ ಇದ್ದು ರೀ, ಅನ್ನ ಇನ್ನೂ ಹಣ್ಣಾಗಿಲ್ಲ ಮ್ಯಾಲೆ ಇಟ್ಟೇನೆ ರೀ, ಹಣ್ಣಾಗಲತ್ತಂದು. ಅದಾದ ನಂತರ ಇದು ಕಂಟೈನರ್ ಇದೊಂದು ಭಾಳ ಹೆಲ್ಪ್ ಆಗತ್ತೆ ನನಗೆ ರೀ. ಅಂದ್ರೆ ಒಂದು ರೋಗ ಎಲ್ಲ ಹಾಕಿಟ್ನಂದ್ರೆ ಮುಂಜಾನೆ ನಾಷ್ಟ ಹಾಕೊಂಡ್ರಿ ಎಲ್ಲಾರ ಏನರೇ ಒಗ್ಗರಣೆ ಹಾಕೋದತ್ತಂದ್ರೆ ನೋಡಿರಿ ಪಟ್ನ ಸಿಗ್ತದೆ ರೀ. ಎಲ್ಲ ಬೆಳ್ಳುಳ್ಳಿದು ಎಲ್ಲ ಸುಲ್ಕೊಂಡು ಇಟ್ಕೊಂಡನ ರೆಡಿ ಮಾಡ್ಕೊಂಡಿರ್ತೀನಿ ಇದನ್ನ ರೀ. ಈ ಹಿಟ್ಟಿನ ಕತೆ ನೋಡಿರಿ. ಈಗ ಹಿಟ್ಟು ಬೇಯಿಸ್ಕೊಂಬಂದು ಇಲ್ಲಾಂದ್ರೆ ಮಿನಿಮಮ್ ಒಂದು ವಾರ ಆಗಿರ್ಬೇಕು ನಂಗೆ ಅನ್ಸೋ ಮಟ್ಟಿಗೆ. ಆರಾಮಿಲ್ದ ಕೈಗೆ ಅದು ಹಿಟ್ಟು ತುಂಬಾಕೂ ಆಗಿಲ್ಲ ರೀ. ಡಬ್ಬಿನೂ ತಿಕ್ಕಿಟ್ಟಿನಿ ರೀ ಎಲ್ಲ ರೀ. ಆದ್ರೆ ಅದ್ರ ಹಿಟ್ಟು ತುಂಬಿಡಕ್ಕೆ ಆಗೋಲಾಗಿತ್ತು ನನಗೆ ರೀ. ಹಂಗಾಗಿ ಇವತ್ತೆಲ್ಲನ ಕ್ಲೀನ್ ಇದನ್ನ ಮಾಡಿ ಎಲ್ಲ ತಾರಕ್ಕೆ ಹಚ್ಬೇಕಂತಂದು ಈಗೆಲ್ಲ ಮಾಡ್ಕೊತೀನಿ ನೋಡಿರಿ. ನೈಟ್ ಲೇಟ್ ಆಗೈತೆ ರೀ. ಈ ವಿಡಿಯೋ ಏನು ಭಾಳ ನಾ ಶೇರ್ ಮಾಡಿಲ್ಲ ರೀ. ನಿಮ್ಗೆಲ್ಲರಿಗೆ ಹೆಂಗೆ ಅನ್ಸುತ್ತೆ ಅನ್ನೋದು ಹೇಳೋದು ಮಾತ್ರ ಮರಿಬೇಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲಾರ್ದು ಮರಿಲಾರ್ದು ಸಬ್ಸ್ಕ್ರೈಬ್ ಮಾಡಿರಿ. ಹೆಂಗೆ ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಜಸ್ಟ್ ಈ ವಿಡಿಯೋ ಅಪ್ಡೇಟ್ ಅದೊಂದು ಹೇಳ್ತೀನಿ ರೀ ನಾನು. ಯಾಕಂದ್ರೆ ಜಾಸ್ತಿ ಏನು ಶೇರ್ ಮಾಡ್ಕೊಕ್ಕೆ ಹೋಗಿಲ್ಲ ರೀ. ಹಿಂಗಾಗಿ ಈ ಡಬ್ಬಿಗಳ್ನ ಎಲ್ಲ ತಿಕ್ಕಿಟ್ಟೀನಿ ರೀ. ಅವನ್ನೆಲ್ಲ ನೋಡಿರಿ ಸಕ್ಕರೆ ಆಮೇಲೆ ಚಹಾ ಪೌಡ್ರದೆಲ್ಲ ತುಂಬಿಡತ್ತೇನೆ ರೀ. ಈಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಎಲ್ಲರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಲಾರ್ದು ರೀ. ಬಾಯ್ ಬಾಯ್.